ಬಂಧುಗಳೇ ನಮಸ್ಕಾರ. ನಾನು ಈಗ ಶಿವಾನಂದ ಹೇಳಿ ಮಾತಾಡ್ತಾ ಇರೋದು. ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿದ್ದೀವಿ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾಮಪತ್ರ ಸಲ್ಲಿಸಲು ಹೋಗ್ತಾ ಇದ್ದಾರೆ. ಒಂದೊಂದು ಗಾಡಿ ಮೇಲೆ ಮೂರು ಮಂದಿ, ನಾಲ್ಕು ಮಂದಿ ಹೋಗ್ತಿದ್ದಾರೆ. ಮತ್ತು ಏನಪ್ಪ ಅಂದ್ರೆ ನೀವು ನೋಡ್ಬೋದು, ಏನಪ್ಪ ಅಂದ್ರೆ ಯುವಕರಿಗೆ ಒಂಥರದೇ ಗೊತ್ತಿಲ್ಲ ಅವರಿಗೆ. ಹಿಂದೆ ಇವ್ರ ಅಪ್ಪನೂ ಸದ್ಯಕ್ಕೆ ಹಿಂಗೆ ಮಾಡಿ ಅವರು ಯಾರೋ ಮೇಟಿಯವ್ರನ್ನ MLA ಮಾಡಿದ್ರು. ಈಗ ಯುವಕರು ಓಡಿಯಾಗಿ ಅವ್ನ ಮಗನ MLA ಮಾಡೋಕೆ ಓಡಾಡ್ತಿದ್ದ. ಹುಚ್ಚು ನನ್ನ ಮಕ್ಕಳು, ಹೌದಾ? ಹುಚ್ಚರು ಒಂಥರಕ್ಕೆ ಅಲ್ಲ. ನೋಡ್ಬೋದು ಏನಪ್ಪ ಅಂದರೆ ಇದು ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ನಾಮಪತ್ರ ಸಲ್ಲಿಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರ್ತಾರಂತ ಹೇಳ್ತಾರೆ. ಮತ್ತು ಸೌಂಡ್ ಪೊಲ್ಯೂಷನು ಅದೇನೋ ಇದೆ ಅಲ್ಲ, ಗಾಡಿ ಒದರಿಸೋದು ಮಾಡೋದು ಏನೋ ಮಾಡ್ತಿದ್ದಾರೆ ಪುಣ್ಯಾತ್ಮರು. ಗೊತ್ತಿಲ್ಲ ಅವರಿಗೆ. ನಾವೆಲ್ಲ ಗುಲಾಮಗಿರಿಯಲ್ಲಿ ಇದ್ದೀವಿ ಮತ್ತು ಗುಲಾಮಗಿರಿಯನ್ನು ಫಾಲೋಅಪ್ ಮಾಡ್ತಿದ್ದೀವಿ ಅನ್ನುವಂಥ ವಿಚಾರ ಬಾಗಲಕೋಟೆ ಜಿಲ್ಲೆಯ ಯಾರು ಕಾಂಗ್ರೆಸ್ ಮತದಾರರಿಗೆ ಗೊತ್ತಿಲ್ಲ ಅಂತ ಅನ್ನಿಸುತ್ತೆ. ಇದೊಂದು ಕೆಟ್ಟ ಪರಿಸ್ಥಿತಿ ಮಧ್ಯೆ ನಾವು ಕರ್ನಾಟಕದ ಜನತೆ ಇದ್ದೀವಿ. ಯುವಕರಿಗೆ ಯಾವ ಥರಕ್ಕೆ ಹೇಳಬೇಕು ಅಂತಂದು ಅರ್ಥ ಆಗ್ತಿಲ್ಲ. ಬಹುತೇಕ ಅಣ್ಣದರು ಕಾಕಾದರು ಬಿಸಿಲಾಗ ಒಂದೊಂದು ನೈಟಿ ಹಾಕೊಂಡು ನಿಂತಾರ. ಗಾಡಿಗೆ ಎಣ್ಣೆ ಹಾಕಿರ್ತಾರೆ ಒಂದೊಂದು ₹100. ಅದು ಹೋಗಿ ಎಲ್ಲಿ ಗುದ್ದುವಾಗ ಮಾಡಿ ಆಕ್ಸಿಡೆಂಟ್ ಆಗಿ ಬಿದ್ದು ಏನಪ್ಪ ಅಂದ್ರೆ ದವಾಖಾನೆ ಬಿದ್ದರೆ ಯಾರು ಹೊಳ್ಳಿ ಬಂದು ನೋಡೋದು ಇವರೇ. ಗೆಲುವು ಮಾತ್ರ ಮುಖ್ಯ ಆಗಿರ್ತೈತೆ ಅವ್ರಿಗೆ. ಅದ್ಯಾವುದೋ ಹುಚ್ಚ ನೋಡು ಮೇಲೆಗಡೆ ಹೋಗಿ ನಿಂತ್ಕೊಂಡಿದ್ದಾನೆ. ಅದ್ಯಾವುದೋ ಹುಚ್ಚ ಮೇಲೆ ಹೋಗಿ ನಿಂತ್ಕೊಂಡು ಮಾಡ್ತಿದ್ದಾನೆ. ತಗೊಳ್ಳಿ ಅವರೆಲ್ಲ AC ಕಡೆ ಕುತ್ಕೊಂಡು ತಿರುಗಾಡ್ತಾರೆ. ಹೌದಾ? ವಂಶಪಾರಂಪರಿಕ ಆಡಳಿತವನ್ನು ಬೆಂಬಲಿಸುವ ಸಲುವಾಗಿ ಇವತ್ತು ಬಾಗಲಕೋಟೆಯ ಜನ ಅದೇ ನಂತರ ಅಂಧ ಭಕ್ತರು ಸೇರ್ಕೊಂಡಿದ್ದಾರೆ. ತಾವು ನೋಡ್ಬೋದು. ಏನಪ್ಪ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ. ಜನಕ್ಕೆ ಈ ಥರ ಏನಪ್ಪ ಅಂದ್ರೆ ಭ್ರಷ್ಟಾಚಾರ ಮಾಡಿದ ದುಡ್ಡನ್ನು ಇಟ್ಕೊಂಡು ಜನಕ್ಕೆ ಈ ಥರ ಮಾಡಿ ಒಂದು ಬಿರಿಯಾನಿ ತಿನ್ನಿಸಿ ಮಾಡಿ ಒಟ್ಟು ಏನಪ್ಪ ಅಂದ್ರೆ ಯಾರ್ದೋ ಕುಟುಂಬನ ಶ್ರೀಮಂತ ಮಾಡ್ಲಿಕ್ಕೆ ಓಡಾಡ್ತಾವೆ ಹುಚ್ಚರು. ಹೌದಾ? ಅವ್ರ ಕುಟುಂಬ ಶ್ರೀಮಂತಿಕೆ ಮಾಡ್ಕೊಳ್ಳೋದಲ್ಲಿದು. ಯಾರ್ದೋ ಕುಟುಂಬನ ಶ್ರೀಮಂತಿಕೆ ಮಾಡೋ ಸಲಂದೆ ಅಂಧ ಭಕ್ತರು ಈ ಥರ ತಿರುಗ್ತಾ ಇದ್ದಾರೆ. ಇದೊಂದು ಕೆಟ್ಟ ಪರಿಸ್ಥಿತಿ ಮಧ್ಯೆ ನಾವು ಇದ್ದೀವಿ. ನೋಡೋದಾಗ ಅವಾಚ್ಯ ಆತ ಮಾಡುವಂಥ ಶೈಲಿಗಳು ನೋಡ್ಬೋದು. ಅಂಧ ಭಕ್ತ ಗಾಡಿ ಮೇಲೆ ನಿಂತರು, ತಳ ನಿಂತರು. ಯಾರು ಏನಪ್ಪ ಅಂದ್ರೆ ಪೊಲೀಸ್ ಅಧಿಕಾರಿಗಳಾಗಲಿ, RTO ಅಧಿಕಾರಿಗಳಾಗಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಏನೋ ಸೌಂಡ್ ಪೊಲ್ಯೂಷನ್ದವರಲ್ಲಿ, ಮಾಲಿನ್ಯ ನಿಯಂತ್ರಣ ಮಂಡಳಿಯವರಾಗಲಿ ಎಲ್ಲವೂ ಸತ್ತೇ ಬಿಟ್ಟಾವ ಇವತ್ತು. ಅದ ಎಲ್ಲವೂ ಸತ್ತೇ ಬಿಟ್ಟಿದಾವೆ. ಯಾಕಂದ್ರೆ ವಂಶ ಪಾರಂಪರಿಕ ಆಡಳಿತವನ್ನು ಬೆಂಬಲಿಸುವಂಥವರು ಏನು ಪ್ರಜಾಪ್ರಭುತ್ವ ಉಳಿಸ್ತೀವಿ ಅಂತ ಹೇಳುವಂಥ ಜನ ಇವತ್ತು ವಂಶ ಪಾರಂಪರಿಕ ಆಡಳಿತವನ್ನು ಬೆಂಬಲಿಸಲಿಕ್ಕೆ ಯುವಕರನ್ನು ಜೊತೆಗೆ ಬಂದಿದ್ದಾರೆ. ಏನು ಜನ ಮರಳು ಜಾತ್ರೆ ಮರಳು ಅನ್ನೋ ಥರ ಆಗಿದೆ. ಇದನ್ನು ನಾವು ಕಂಠಿಸ್ಬೇಕಾಗ್ತೈತಿ. ಹೌದಾ? ಹಾಗಾಗಿ ಹೀಗೆ ಈಗ ಇವ್ರ ಮಗನ ಮರಿಮಮ್ಮಗನ ಗಿರಿಮಮ್ಮನ ಹೀಗೆ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಹೋಗೋದು ಇದು ಕಾಯಕ. ದಯವಿಟ್ಟು ಜನ ತಿಳ್ಕೋಬೇಕು. ಹೌದಾ? ಈ ಥರಕ್ಕೆ ಕೆಟ್ಟ ವಾತಾವರಣದ ಮಧ್ಯೆ ನಾವು ಅದೀವಿ. ನಿಮಗೆ ಜನರಿಗೆ ಹೋಗೋಕೆ ಬರೋಕ್ಕೂ ತುಂಬ ತೊಂದರೆ ಮಾಡಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ.